ಮಹಿಳೆಗೆ ಹೇಗೆ ಗೌರವ ಕೊಡಬೇಕು ಅಂತ ದರ್ಶನ್ ಫ್ಯಾನ್ಸ್ಗೆ ಗೊತ್ತಿದೆ. ಅಭಿಮಾನಿಗಳ ಪರ ಬ್ಯಾಟ್ ಬೀಸಿದ ವಿಜಯಲಕ್ಷ್ಮಿ, ನೆಗೆಟಿವ್ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂದ ದರ್ಶನ್ ಪತ್ನಿ. ಡೆವಿಲ್ ಸಿನಿಮಾ ಸಕ್ಸಸ್ ಖುಷಿ ತಂದಿದೆ ಅಂದ್ರು ವಿಜಿ. ಕಲಾವಿದರ ಸಂಘದ ಎಲೆಕ್ಷನ್ ಆಗಬೇಕು, ಸರಿಯಾದ ವ್ಯಕ್ತಿಗಳು ಬಂದು ಕುಳಿತುಕೊಂಡ್ರೆ ಒಳ್ಳೆಯದು ಅಂದ ಕಿಚ್ಚ ಸುದೀಪ್. ನೀವು ನಾಯಕತ್ವ ವಹಿಸ್ತೀರಾ ಅನ್ನೋ ಪ್ರಶ್ನೆಗೆ ಸೀನಿಯರ್ಸ್ ಇದ್ದಾರೆ ಅಂತ ಮಾರ್ಕ್ ಉತ್ತರ. ಸದ್ಯ ಸಿನಿಮಾದಲ್ಲೇ ಚೆನ್ನಾಗಿ ಬೇಡಿಕೆ ಇದೆ. ಎರಡೆರಡು ಕಡೆ ಕಾಲಿಟ್ಟು ಅಭ್ಯಾಸವಿಲ್ಲ. ರಾಜಕಾರಣಕ್ಕೆ ಬಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ಸೌಂಡ್ ಮಾಡ್ಕೊಂಡೇ ಬರ್ತೀನಿ. ನ್ಯೂಸ್ ಫಸ್ಟ್ಗೆ ಕಿಚ್ಚ ಸುದೀಪ್ ಎಕ್ಸ್ಕ್ಲೂಸಿವ್ ಹೇಳಿಕೆ. ದೇಶದ ಹಲವೆಡೆ ಚುನಾವಣೆಗಳಲ್ಲಿ ಮತಗಳ್ಳತನ ಆರೋಪ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ರಾಜ್ಯದ ಸಚಿವರು, ನಾಯಕರು ಭಾಗಿ. ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಯತ್ನ. ಇವತ್ತು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿರುವ ಡಿಸಿಎಂ, ರಾಜ್ಯ ನಾಯಕತ್ವ ವಿಚಾರದಲ್ಲಿ ನನಗೆ ಆತುರವಿಲ್ಲ, ಬೆಂಬಲಿಗರು ನಿರೀಕ್ಷೆಯಲ್ಲಿದ್ದಾರೆ, ನಿಮ್ಮ ನಿರ್ಧಾರ ತಿಳಿಸಿ ಅಂತ ಪಟ್ಟು. ವಾಲ್ಮೀಕಿ ಮಠದ ಬ್ರಹ್ಮಾನಂದ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ. ಇದರ ಹಿಂದೆ ರಾಜನಹಳ್ಳಿ ಗುರುಪೀಠದವರ ಕೈವಾಡ ಇದೆ. ಅವರು ನಡೆಸೋ ಅವ್ಯವಹಾರದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ. ನ್ಯೂಸ್ ಫಸ್ಟ್ಗೆ ಸ್ವಾಮೀಜಿ ಹೇಳಿಕೆ. ಖ್ಯಾತ ಸೆಕ್ಸಾಲಜಿಸ್ಟ್ಗೆ ಕಾಮುಕನ ಕಾಟ. ಮಲಗಿದ್ದಾಗ ಇಣುಕಿ ನೋಡ್ತಾನೆ, ಗೇಟ್ ಮುಂದೆ ಪಾಗಲ್ ಪ್ರೇಮಿ ತರ ನಿಲ್ತಾನೆ. ಖ್ಯಾತ ವೈದ್ಯಗೆ ಕಿರುಕುಳ. ಕೋರಮಂಗಲ ಪೊಲೀಸ್ ಠಾಣೆಗೆ ದೂರು. ಮಂಡ್ಯದಲ್ಲಿ ವಿಶೇಷ ಚೇತನ ಯುವತಿ ಮೇಲೆ ಅತ್ಯಾಚಾರ ಆರೋಪ. ಯಾರಿಗಾದರೂ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮನನ್ನ ಕೊಲ್ಲೋದಾಗಿ ಬೆದರಿಕೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯಿಂದ ದೂರು. ರಾಯಚೂರಲ್ಲಿ ಸಾವಿರಾರು ಟನ್ ಕಲ್ಲಿದ್ದಲು ಕಳ್ಳತನ ಪ್ರಕರಣದ ತನಿಖೆ ಚುರುಕು. ರಾತ್ರಿ ಇಡೀ ಆರ್ಟಿಪಿಎಸ್, ವೈಟಿಪಿಎಸ್ ಅಧಿಕಾರಿಗಳಿಗೆ ವಿಚಾರಣೆ. ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಜನಪ್ರತಿನಿಧಿಗಳ ಬೆಂಬಲದಿಂದ ಅಕ್ರಮ. ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. PSI ಆಗಬೇಕು ಅಂತ 2 ಬಾರಿ ಎಕ್ಸಾಮ್ ಬರೆದು ಫೇಲ್. ನಾನು ಪಾಸ್ ಆಗಿ ಪೊಲೀಸ್ ಆದೆ ಅಂತ ಊರಲ್ಲಿ ನಂಬಿಸಿದ್ದ. ಯೂನಿಫಾರ್ಮ್ ಹಾಕ್ಕೊಂಡು ಬೆದರಿಸಿ ಹಣ ದೋಚ್ತಾ ಇದ್ದೋನು ಬೆಂಗಳೂರು ಪೊಲೀಸರ ಕೈನಲ್ಲಿ ಲಾಕ್. ಹಿಂದೆಂದೂ ಇರದ ಶೀತ ಗಾಳಿಯಲ್ಲಿ ಕೊರಿತಾ ಇವೆ ಹಲವು ಜಿಲ್ಲೆಗಳು. 5 ಡಿಗ್ರಿ ಸೆಲ್ಸಿಯಸ್ ತಣ್ಣನೆ ಗಾಳಿಯಿಂದ ಧಾರವಾಡ ಜನರು ತತ್ತರ. ಮೈ ಕೊರೆಯೋ ಚಳಿಗೆ ಥಂಡ ಹೊಡೆದ ಬೀದರ್, ವಿಜಯಪುರದ ಮಂದಿ. ಹೊಸ ವರ್ಷಕ್ಕೆ ಬೆಂಗಳೂರಿನಾದ್ಯಂತ ಪೊಲೀಸರು ಹೈ ಅಲರ್ಟ್. ಬ್ಯಾರಿಕೇಡ್ ಹಾಕಿ ವಾಹನಗಳ ತಪಾಸಣೆ. ಮಾದಕ ವಸ್ತುಗಳ ಸಾಗಾಟದ ಬಗ್ಗೆ ಪರಿಶೀಲನೆ. ಸಂಜೆ ಮತ್ತು ರಾತ್ರಿ ಪೀಕ್ ಅವರ್ನಲ್ಲಿ ಸ್ಪೆಷಲ್ ಡ್ರೈವ್. ಸಂಡೂರಿನ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ನಲ್ಲಿ 8,000 ಟನ್ ಅದಿರು ನಾಪತ್ತೆ. ಪ್ರಕರಣ ಸಿಬಿಐಗೆ ಒಪ್ಪಿಸಬೇಕು ಅಂತ ಬಿಜೆಪಿ ಒತ್ತಾಯ. ವ್ಯವಸ್ಥಿತವಾಗಿ ಕೇಸ್ ಮುಚ್ಚಿ ಹಾಕೋದಕ್ಕೆ ಯತ್ನ ಅಂತ ಆರೋಪ. ವಾಹನ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಹಾಕಲು ಸಜ್ಜು. HAL ವಿರುದ್ಧ ಪರಿಸರ ಸ್ನೇಹಿಗಳ ಆಕ್ರೋಶ. ಮರಗಳನ್ನ ಕಡಿಬಾರದು ಅಂತ ವಿರೋಧ. ಅರಣ್ಯ ಇಲಾಖೆಗೆ ದೂರು. ಬಡವರ ಅಂಗಡಿ ಮುಂಗಟ್ಟು ಮನೆ ಒಡೆಯಲಾಗಿದೆ. ಪ್ರಭಾವಿಗಳ ಮನೆ ಅಂಗಡಿಗಳನ್ನ ಹಾಗೆ ಬಿಟ್ಟು ಕಾಮಗಾರಿ ಮಾಡಲಾಗ್ತಾ ಇದೆ. ಗದಗದಿಂದ ಹೊನ್ನಾಳಿವರೆಗಿನ 902 ಕೋಟಿ ರೂಪಾಯಿ ವೆಚ್ಚದ ಹೆದ್ದಾರಿ ಕಾಮಗಾರಿ ವಿರುದ್ಧ ಆಕ್ರೋಶ.
ಬೆಳಗಾವಿಯ ರಾಜಹಂಸಗಡದಲ್ಲಿ ಮೇವಿನ ಬಣವೆಗೆ ಬೆಂಕಿಗಾಹುತಿ. 30 ಚೀಲ ಭತ್ತ, ಕಡಲೆಕಾಯಿ ಸಿಪ್ಪೆಯ ಬಣವೆಗಳು ಸುಟ್ಟು ಭಸ್ಮ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿ. ಭಾರತದಲ್ಲಿ ಮುಂದುವರಿದ ಮೆಸ್ಸಿ ಸಂಚಾರ. ತೆಲಂಗಾಣದಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ಫುಟ್ಬಾಲ್ ಆಡಿದ ಬಳಿಕ ಇವತ್ತು ಮುಂಬೈನಲ್ಲಿ ಬಾಲಿವುಡ್ ತಾರೆಯರ ಭೇಟಿ. ನಾಳೆ ದೆಹಲಿಗೆ ತೆರಳಿ ಪ್ರಧಾನಿ ಮೋದಿ ಭೇಟಿಯಾಗುವ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.